ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ಉದ್ಘಾಟನೆಯ ಅಂಗವಾಗಿ ಆಗಸ್ಟ್ 18ರಿಂದ 27ರವರೆಗೆ ಉತ್ಸವ ಸುರತ್ಕಲ್ನ ಕುಳಾಯಿ ಕೋಟಿಕೆರೆಯ ಸಮೀಪ ನಡೆಯಲಿದೆ ಎಂದು ಇಸ್ಕಾನ್ ಅಧ್ಯಕ್ಷರಾದ ನಾಮನಿಷ್ಠ ದಾಸ್ ಹೇಳಿದ್ದಾರೆ. ಇವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ದೇವಸ್ಥಾನದಲ್ಲಿ ಹೋಮ, ಅಭಿಷೇಕ, ರಥಯಾತ್ರೆ, ಜುಲಾನ್ ಪ್ರವಚನಗಳು ನಡೆಯಲಿದೆ. ಈ ಬಗೆಗಿನ ಸಂಪೂರ್ಣ ಮಾಹಿತಿಯನ್ನು ಸುದ್ದಿಗೋಷ್ಠಿಯಲ್ಲಿ ನೀಡಿದರು. ಈ ಸಿಹಿ ಸುದ್ದಿಯನ್ನು ತಮಗೆಲ್ಲರಿಗೂ ತಿಳಿಸಲು ದೇವಸ್ಥಾನ ಇದೇ ತಿಂಗಳ ಆಗಸ್ಟ್ 18, 19ರಂದು ಉದ್ಘಾಟನೆಗೊಳ್ಳಲಿದೆ. ನಮ್ಮ ಆರಾಧ್ಯ ದೇವರಾದ ಶ್ರೀ ಶ್ರೀ ರಾಧಾ ಗೋವಿಂದರಿಗೆ ಅಚಲ ಪ್ರತಿಷ್ಠೆ ಆಗಲಿದೆ. ಇಷ್ಟು ಸಮಯದಲ್ಲಿ ಅವರ ಸೇವೆ ನಾವು ಚಲ ಪ್ರತಿಷ್ಠೆಯಾಗಿ ಸುಮಾರು 18 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೇವೆ. ಕಾರ್ಯಕ್ರಮದಲ್ಲಿ ಹೋಮಗಳು ಮತ್ತು ವಾಸ್ತು ಹೋಮ, ಪ್ರತಿಷ್ಠೆಯದು, ರಥಯಾತ್ರಾ ಕಾರ್ಯಕ್ರಮ, ಅಭಿಷೇಕ ಇದೆಲ್ಲವೂ ಇರ್ತದೆ. ಸೊ ಇದಕ್ಕೆ ಭಾಗಿಯಾಗಲು ಬಹಳ ಭಕ್ತರು ಮಂಗಳೂರಿನಿಂದ ಹೊರಗಿನಿಂದಲೂ ಕೂಡ ಬಂದಿದ್ದಾರೆ. ಭಾರತಾದ್ಯಂತ ಭಕ್ತರು ಬಂದಿದ್ದಾರೆ, ಹೊರಗಿನ ದೇಶದಿಂದಲೂ ಬರ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು. ಸೊ 18ನೇ ತಾರೀಕು ಭಾನುವಾರ ಮತ್ತು 19ನೇ ತಾರೀಕು ಸೋಮವಾರ ಈ ಕಾರ್ಯಕ್ರಮಗಳಿರ್ತವೆ. ಇದು ಮುಂದುವರಿಸಿ ಜನ್ಮಾಷ್ಟಮಿ ಕೂಡ ಹತ್ತಿರದಲ್ಲಿ ಇದೆ. 26ನೇ ತಾರೀಕುವರೆಗೂ ಅಷ್ಟಾಷ್ಟೂ ಕಾರ್ಯಕ್ರಮಗಳು ಸತತವಾಗಿ ಈ ನೂತನ ಮಂದಿರ ಕುಳಾಯಿ ಕೋಡಿಕೆರೆಯಲ್ಲಿ ಇದು ಆಯೋಜಿಸಿದ್ದೇವೆ. ಒಂದು ಬೆಂಬಲದಿಂದ ಅವರ ಒಂದು ಈ ದೇವಸ್ಥಾನ ಪದ್ಧತಿ ನಾವು ಖರೀದಿ ಮಾಡಿದ ಸ್ಥಳ ಆಗ್ಬೋದು. ಇದು 1.5 ಎಕರೆ ಜಮೀನಿನಲ್ಲಿ ಇದು ಇಲ್ಲಿ ಕುಳಾಯಿ ಕೋಡಿಕೆರೆಯಲ್ಲಿ. ನಂತರ ಈಗ ಸರ್ಕಾರ ಈಗ ನಮಗೆ ಹೆಚ್ಚು ಅಲ್ಲಿ ಜಾಗ ಒದಗಿಸಿಕೊಟ್ಟು ಒಂದು 3-4 ಎಕರೆಗಳೀಗ ನಮ್ಮ ದೇವಸ್ಥಾನದಲ್ಲಿ ಅಲ್ಲಿ ಇದು ಆಗ್ತಾಯಿದೆ. ಸೊ ಇದೆಲ್ಲ ಕಾಂಟ್ರಿಬ್ಯೂಷನ್ ನೀಡಬೇಕು ಅಂದರೆ ನಮ್ಮ ಆನ್ಲೈನ್ ಭಕ್ತರು ಅವರ ಒಂದು ಆಗಿರೋದ್ರಿಂದಲೇ ಇದು ಆದದ್ದು. 20 ಕೋಟಿ ಇದಕ್ಕೆ ದೇವಸ್ಥಾನಕ್ಕೆ ನಾವು ಖರ್ಚು ಮಾಡಿದ್ರೆ ಎಲ್ಲರೂ ಕೂಡ ಈ ಆನ್ಲೈನ್ ಭಕ್ತರು ಈ ಗೀತಾ ಅಧ್ಯಯನದಿಂದ ಅವರು ನಮಗೆ ಸಹಾಯ ಮಾಡಿ ಇದನ್ನು ನಾವು